ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: NCUI ಚುನಾವಣೆಯಲ್ಲಿ ಭರ್ಜರಿ ಗೆಲುವು, ಪಾಟೀಲ್ ಟ್ರೈ ಬ್ರೇಕ್ನಲ್ಲಿ ಜಯ. NCUI ಚುನಾವಣೆಯ ಮತ ಎಣಿಕೆ ಮುಗಿದಿದ್ದು, ಭಾರತೀಯ ಸಹಕಾರಿ ಸಂಸ್ಥೆ ಊಹಿಸಿದ ಮಾದರಿಗೆ ಹೊಂದಿಕೆಯಾಗುವ ಫಲಿತಾಂಶಗಳನ್ನು ನೀಡಿದೆ. ಆದಾಗ್ಯೂ ಎರಡು ಫಲಿತಾಂಶಗಳು ವೀಕ್ಷಕರನ್ನು ಅಚ್ಚರಿಗೊಳಿಸಿವೆ. ಸಂಜಯ್ ಬೇಂಡೆ ವಿರುದ್ಧ ನಕುಲ್ ಕಾಡು ಗೆಲುವು ಮತ್ತು ಟ್ರೈ ಬ್ರೇಕ್ ನಂತರ ಎಚ್.ಕೆ. ಪಾಟೀಲ್ ತಮ್ಮ ಸ್ಥಾನವನ್ನು ಗೆದ್ದಿದ್ದಾರೆ. ಸಹಕಾರ ಭಾರತಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಕ್ಷೇತ್ರಗಳಲ್ಲಿ ಪ್ರಬಲ ಪ್ರದರ್ಶನ ನೀಡಿದರು. ರಾಷ್ಟ್ರೀಯ ಒಕ್ಕೂಟಗಳ ಕ್ಷೇತ್ರವು ನಿರೀಕ್ಷಿತ ಫಲಿತಾಂಶವನ್ನು ನೀಡಿತು. ವಿಜೇತರು NCCF ಅಧ್ಯಕ್ಷ ವಿಶಾಲ್ ಸಿಂಗ್ 11 ಮತಗಳು, ಇಫ್ಕೋ ಅಧ್ಯಕ್ಷ ದಿಲೀಪ್ ಸಂಘಾನಿ 10, ನಫೆಡ್ ನಿರ್ದೇಶಕ ಮೋಹನ್ ಭಾಯ್ ಕುಂದಾರಿಯಾ 9, ಆದರೆ ಕ್ರಿಬ್ಕೋ ನಿರ್ದೇಶಕ ಬಿಪಿನ್ ಪಟೇಲ್ ಮತ್ತು NDDB ಅಧ್ಯಕ್ಷ ಮಿನೇಶ್ ಶಾ ತಲಾ 8 ಮತಗಳನ್ನು ಪಡೆದರು. 1 ಮತವನ್ನು ತಿರಸ್ಕರಿಸಲಾಯಿತು ಮತ್ತು 3 ಮತಪತ್ರಗಳು ಬಳಕೆಯಾಗದೆ ಉಳಿದವು. ರಾಜ್ಯ ಸಹಕಾರಿ ಸಂಘಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕ್ಷೇತ್ರದಲ್ಲಿ ವಿನಯ್ ಶಾಹಿ ಮತ್ತು ಜೀನಾ ಪೊತ್ಸಂಗಮ್ ತಮ್ಮ ಪ್ರತಿಸ್ಪರ್ಧಿಗಳನ್ನು ಸೋಲಿಸಿದರು. ಅರ್ಹ 18 ಪ್ರತಿನಿಧಿಗಳಲ್ಲಿ 17 ಜನರು ತಮ್ಮ ಮತಗಳನ್ನು ಚಲಾಯಿಸಿದರು. ಬಿಹಾರ ರಾಜ್ಯ ಸಹಕಾರಿ ಒಕ್ಕೂಟದ ಅಧ್ಯಕ್ಷ ವಿನಯ್ ಕುಮಾರ್ ಶಾಹಿ ಅವರು ಒಡಿಶಾದ ಪ್ರಭಾಸಿನಿ ಸಾರಂಗಿ ಅವರನ್ನು 11ರಿಂದ 6 ಮತಗಳಿಂದ ಸೋಲಿಸಿದರು. ಆದರೆ ಮಣಿಪುರದ ಜೀನಾ ಪೋತ್ಸಂಗ್ಬಮ್ ಅವರು ಮಂಗಳಜಿತ್ ರೈ ವಿರುದ್ಧ 15-2 ಅಂತರದ ಗೆಲುವು ಸಾಧಿಸಿದರು. ಪ್ರಾಯೋಗಿಕವಾಗಿ ಸಕ್ರಿಯ ಸ್ಪರ್ಧಿಯಲ್ಲದ ರೈ ಅನಿವಾರ್ಯ ಸಂದರ್ಭಗಳಿಂದಾಗಿ ತಮ್ಮ ನಾಮಪತ್ರವನ್ನು ಹಿಂಪಡೆಯಲು ಸಾಧ್ಯವಾಗಲಿಲ್ಲ. ರಾಜ್ಯ ಮಟ್ಟದ ಸಹಕಾರಿ ಒಕ್ಕೂಟಗಳು ಮತ್ತು ಸಂಘಗಳು ಪಶ್ಚಿಮ ಮತ್ತು ದಕ್ಷಿಣ ಭಾರತ ಕ್ಷೇತ್ರದಲ್ಲಿ ಮಾಜಿ BJP ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆರಾಮವಾಗಿ ಗೆದ್ದರು. ಕ್ಷೇತ್ರವು ಏಕಪಕ್ಷೀಯ ಸ್ಪರ್ಧೆಗೆ ಸಾಕ್ಷಿಯಾಯಿತು. ಜೊಲ್ಲೆ 15 ಮತಗಳನ್ನು ಪಡೆದರು, ಆದರೆ ಅವರ ಪ್ರತಿಸ್ಪರ್ಧಿ ಸಂಜೀವ್ ಕುಶಾಲ್ಕರ್ ತಮ್ಮ ಖಾತೆಯನ್ನು ತೆರೆಯಲು ವಿಫಲರಾದರು. ಗಮನಾರ್ಹವಾಗಿ 22 ಅರ್ಹ ಮತಗಳಲ್ಲಿ ಕೇವಲ 15 ಮತಗಳು ಚಲಾವಣೆಯಾದವು. ಚುನಾವಣೆಯ ಅತ್ಯಂತ ನಾಟಕೀಯ ಕ್ಷಣಗಳಲ್ಲಿ ಒಂದು ರಾಜ್ಯ ನಗರ ಸಹಕಾರಿ ಬ್ಯಾಂಕ್ಗಳು, UCBಗಳು ಮತ್ತು ಕ್ರೆಡಿಟ್ ಸೊಸೈಟಿ ಫೆಡರೇಷನ್ಗಳ ಕ್ಷೇತ್ರದಲ್ಲಿ ತೆರೆದುಕೊಂಡಿತು. ಎಚ್.ಕೆ. ಪಾಟೀಲ್ ಮತ್ತು ಸುನಿಲ್ ಗುಪ್ತಾ ತಲಾ 4 ಮತಗಳನ್ನು ಗಳಿಸಿದರು. ಇದರ ಪರಿಣಾಮವಾಗಿ ಬಿಕ್ಕಟ್ಟು ಉಂಟಾಯಿತು. ಚುನಾವಣಾ ನಿಯಮಗಳ ಪ್ರಕಾರ ವಿಜೇತರನ್ನು ಲಾಟರಿ ಮೂಲಕ ನಿರ್ಧರಿಸಲಾಯಿತು. ಅದೃಷ್ಟ ಎಚ್.ಕೆ. ಪಾಟೀಲ್ ಅವರನ್ನು ಅಂತಿಮವಾಗಿ ಆಯ್ಕೆಯಾದರು. ಆದರೆ ಬಹುರಾಜ್ಯ ಸಹಕಾರ ಸಂಘಗಳ ಕ್ಷೇತ್ರದಿಂದ ಅತಿದೊಡ್ಡ ಅಚ್ಚರಿ ಬಂದಿತು. ಸಹಕಾರಿ ಭಾರತಿ ಬೆಂಬಲಿತ ನಕುಲ್ ಕಾಡು 14 ಮತಗಳೊಂದಿಗೆ ಜಯಗಳಿಸಿದರು. ಆದರೆ ಮಹಾರಾಷ್ಟ್ರದ ಹಿರಿಯ BJP ನಾಯಕರ ಬೆಂಬಲವನ್ನು ಹೊಂದಿದ್ದರೂ BJP MLC ಸಂಜಯ್ ಬೇಂಡೆ 12 ಮತಗಳೊಂದಿಗೆ ಅನಿರೀಕ್ಷಿತ ಸೋಲನ್ನು ಅನುಭವಿಸಿದರು. GR ರವಿಚಂದ್ರನ್ ಮತ್ತು CB ಜಿಸ್ಸೋಜಿ ತಲಾ 1 ಮತವನ್ನು ಪಡೆದರು. ಉಳಿದ ಅಭ್ಯರ್ಥಿಗಳು ತಮ್ಮ ಖಾತೆಗಳನ್ನು ತೆರೆಯಲು ವಿಫಲರಾದರು. ನವದೆಹಲಿಯ NCUI ಪ್ರಧಾನ ಕಚೇರಿಯಲ್ಲಿ ನಡೆದ ಮತದಾನ ಮತ್ತು ಎಣಿಕೆಯು ದೇಶದಾದ್ಯಂತ ಸಹಕಾರಿ ನಾಯಕರು ಮತ್ತು ಪ್ರತಿನಿಧಿಗಳನ್ನು ಆಕರ್ಷಿಸಿತು. ಅನೇಕ ಭಾಗವಹಿಸುವವರು ಸಹಕಾರಿ ಕುಂಭ ಎಂದು ಬಣ್ಣಿಸಿದ ಸ್ಥಳವನ್ನು ಪರಿವರ್ತಿಸಿತು. ದಿಲೀಪ್ ಸಂಘಾನಿ, ಮೋಹನ್ ಭಾಯ್ ಕುಂದಾರಿಯಾ, ಬಿಪಿನ್ ಪಟೇಲ್, ಉದಯ್ ಜೋಶಿ, ಜ್ಯೋತಿಂದ್ರ ಮೆಹ್ತಾ, ಲಕ್ಷ್ಮೀದಾಸ್, ಎಚ್.ಕೆ. ಪಾಟೀಲ್, DN ಠಾಕೂರ್ ಮತ್ತು ಇತರ ಹಲವಾರು ಹಿರಿಯ ಸಹಕಾರಿಗಳು ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ದಿನವಿಡೀ ಹಾಜರಿದ್ದರು. ಇದು ದೇಶದ ಸಹಕಾರಿ ಚಳವಳಿಗೆ ಚುನಾವಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಸಹಕಾರಿ ಚುನಾವಣಾ ಪ್ರಾಧಿಕಾರ ಚುನಾವಣಾಧಿಕಾರಿ ಸಲ್ಲಿಸಿದ ಫಲಿತಾಂಶಗಳನ್ನು ಅನುಮೋದಿಸಿದ ನಂತರ ಔಪಚಾರಿಕ ಫಲಿತಾಂಶಗಳನ್ನು ಘೋಷಿಸಲಾಗುತ್ತದೆ. ನಂತರ ಗಮನವು NCUI ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯತ್ತ ತಿರುಗುತ್ತದೆ. ಅಲ್ಲಿ ಭಾರತದ ಅತ್ಯುನ್ನತ ಸಹಕಾರಿ ಸಂಸ್ಥೆಯ ಭವಿಷ್ಯದ ನಾಯಕತ್ವವನ್ನು ರೂಪಿಸುವ ನಿರೀಕ್ಷೆ ಇದೆ.